ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮರಗಳ ಮಾರಣ ಹೋಮವನ್ನೇ ನಡೆಸಲಾಗಿದೆ. ಫ್ಲೈಓವರ್ ನಿರ್ಮಾಣಕ್ಕಾಗಿ ಸುಮಾರು 99 ಮರಗಳನ್ನ ಸರ್ವನಾಶ ಮಾಡಲಾಗಿದೆ. ಈ ಕುರಿತಾಗಿ ಭಾರಿ ಆಕ್ರೋಶವೂ ವ್ಯಕ್ತವಾಗಿದೆ. ಲೈವ್ ವರದಿ ನಮ್ಮ ಪ್ರತಿನಿಧಿ ಇಲ್ಲಿಂದ, ಬನ್ನಿ ನೋಡೋಣ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೆ ಹೂಬಳ್ಳಿ ಅಂತಾನೆ ಹೆಸರನ್ನ ಪಡೆದುಕೊಂಡಿರ್ತಕ್ಕಂಥ, ಬಿರುದನ್ನ ಪಡೆದುಕೊಂಡಿರ್ತಕ್ಕಂಥ ನಗರ. ಆದ್ರೆ ಈ ನಗರದ ಪರಿಸರ ಅಂಧತ್ವ ಏನು, ಪರಿಸರ ಸಂರಕ್ಷಣೆಯೇ ಒಂದು ರೀತಿ ನಾಶ ಆಗ್ತಾ ಇರುವಂತ ಒಂದು ವಾತಾವರಣ ನಮಗೀಗ ಗೋಚರಿಸ್ತಾ ಇದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಪ್ರಮುಖ ವೃತ್ತ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ಒಂದ್ ಕಡೆ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಫ್ಲೈಓವರ್ ಕಾಮಗಾರಿ, ಮೇಲ್ಸೇತುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ನಗರದಾದ್ಯಂತ ರಸ್ತೆಯುದ್ದಕ್ಕೂ ರಸ್ತೆಯ ಬದಿಯಲ್ಲಿ ಇರತಕ್ಕಂತ ಮರಗಳನ್ನ ಮಾರಣ ಹೋಮ ಮಾಡ್ತಾ ಇರೋದೇ ಇದಕ್ಕೆ ಪ್ರಮುಖವಾದಂತ ಬೇಸರದ ಸಂಗತಿ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಚೆನ್ನಮ್ಮ ವೃತ್ತ ಇರಬಹುದು, ಅದೇ ರೀತಿ ಸಂಗೊಳ್ಳಿ ವೃತ್ತದ ಎಡ ಮತ್ತು ಬಲಭಾಗದಲ್ಲಿ ಇರತಕ್ಕಂತ ಮರಗಳನ್ನ ಕಡಿದು ಹಾಕಿರುವಂತದ್ದು. ಒಂದ್ ಕಡೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ, ಆದ್ರೆ ಈ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಮಾಡುವಂತದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಅದೇ ರೀತಿ ಅಧಿಕಾರಿಗಳ ಜವಾಬ್ದಾರಿನೂ ಹೌದು, ಜನಪ್ರತಿನಿಧಿಗಳ ಜವಾಬ್ದಾರಿನೂ ಹೌದು. ಆದ್ರೆ ಈ ಎಲ್ಲ ಏನು ಅಂಶಗಳನ್ನ ಮರೆತು ಈ ನಿಯಮಗಳನ್ನ ಗಾಳಿಗೆ ತೂರಿ ಅಧಿಕಾರಿ ವರ್ಗ ಈ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಈ ಒಂದು ನಗರ ಹೂಬಳ್ಳಿ ನಗರ ಅಂತಾನೆ ಹೆಸರುವಾಸಿಯಾಗಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೂಬಳ್ಳಿಯ ನಗರ ಕಾಂಕ್ರೀಟ್ ಕಾಡಾಗಿ ಮಾರ್ಪಾಡಾಗ್ತಾ ಇರುವಂತದ್ದು ಒಂದ್ ಕಡೆ ಪರಿಸರ ಪ್ರೇಮಿಗಳಲ್ಲಿ, ಅದೇ ರೀತಿ ಸಾರ್ವಜನಿಕರಲ್ಲಿ ಬೇಸರವನ್ನು ಉಂಟು ಮಾಡಿದೆ. ಒಂದ್ ಕಡೆ ಈಗಾಗಲೇ ಈ ಚೆನ್ನಮ್ಮ ವೃತ್ತ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಬಸವವನ ಇರಬಹುದು, ಚೆನ್ನಮ್ಮ ವೃತ್ತ ಇರಬಹುದು, ಸಂಗೊಳ್ಳಿ ವೃತ್ತ ಇರಬಹುದು, ಹೀಗೆ ಬಹುತೇಕ ಭಾಗಗಳಲ್ಲಿ ಈಗಾಗಲೇ 10 ಮರಗಳನ್ನ ಕಡಿಯುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದ್ ಕಡೆ ಈಗಾಗಲೇ ಕಳೆದ ಅಂದ್ರೆ ಮುಂಬರುವ 1-2 ತಿಂಗಳಲ್ಲಿ 100ಕ್ಕೂ ಹೆಚ್ಚು ಮರಗಳನ್ನು ಕಡಿಯುವ ಮೂಲಕ ಮೇಲ್ಸೇತುವೆ ಕಾಮಗಾರಿಗೆ ಈ ಒಂದು ಮರಗಳನ್ನ ಕಡಿಯುವಂತ ನಿಟ್ಟಿನಲ್ಲಿ ಇಲ್ಲಿ ಒಂದು ಯೋಜನೆಯನ್ನ ಹಾಕೊಳ್ಳಲಾಗಿದೆ. ಆದ್ರೆ ಈ ಮರಗಳನ್ನ ಕಡಿಯುವುದನ್ನು ಬಿಟ್ಟು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ, ಅದರ ಜೊತೆಗೆ ಒಂದು ಗಿಡವನ್ನ ಕಡಿದ್ರೆ, ಒಂದು ಮರವನ್ನ ಕಡಿದ್ರೆ 10 ಗಿಡಗಳನ್ನ ನೆಡಬೇಕು ಅಂತಕ್ಕಂಥ ನಿಯಮವನ್ನ ಗಾಳಿಗೆ ತೂರಿ ಅಧಿಕಾರಿಗಳು ಈ ವರ್ತನೆ ಮಾಡ್ತಾ ಇರೋದು ನಿಜಕ್ಕೂ ಪರಿಸರ ಪ್ರೇಮಿಗಳಿಗೆ ಬೇಸರ ಉಂಟು ಮಾಡಿದೆ. ಇನ್ನಾದರೂ ಈ ರೀತಿ ಮರಗಳ ಮಾರಣ ಹೋಮವನ್ನ ಮಾಡಲಾರದೆ ಪರಿಸರ ಸಂರಕ್ಷಣೆಗೆ ಅಧಿಕಾರಿಗಳು ಅದೇ ರೀತಿ ಜನಪ್ರತಿನಿಧಿಗಳು ಮುಂದಾಗ್ತಾರ, ಈ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮರಗಳ ಮಾರಣ ಹೋಮವನ್ನೇ ನಡೆಸಲಾಗಿದೆ. ಫ್ಲೈಓವರ್ ನಿರ್ಮಾಣಕ್ಕಾಗಿ ಸುಮಾರು 99 ಮರಗಳನ್ನ ಸರ್ವನಾಶ ಮಾಡಲಾಗಿದೆ. ಈ ಕುರಿತಾಗಿ ಭಾರಿ ಆಕ್ರೋಶವೂ ವ್ಯಕ್ತವಾಗಿದೆ. ಲೈವ್ ವರದಿ ನಮ್ಮ ಪ್ರತಿನಿಧಿ ಇಲ್ಲಿಂದ, ಬನ್ನಿ ನೋಡೋಣ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೆ ಹೂಬಳ್ಳಿ ಅಂತಾನೆ ಹೆಸರನ್ನ ಪಡೆದುಕೊಂಡಿರ್ತಕ್ಕಂಥ, ಬಿರುದನ್ನ ಪಡೆದುಕೊಂಡಿರ್ತಕ್ಕಂಥ ನಗರ. ಆದ್ರೆ ಈ ನಗರದ ಪರಿಸರ ಅಂಧತ್ವ ಏನು, ಪರಿಸರ ಸಂರಕ್ಷಣೆಯೇ ಒಂದು ರೀತಿ ನಾಶ ಆಗ್ತಾ ಇರುವಂತ ಒಂದು ವಾತಾವರಣ ನಮಗೀಗ ಗೋಚರಿಸ್ತಾ ಇದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಪ್ರಮುಖ ವೃತ್ತ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ಒಂದ್ ಕಡೆ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಫ್ಲೈಓವರ್ ಕಾಮಗಾರಿ, ಮೇಲ್ಸೇತುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ನಗರದಾದ್ಯಂತ ರಸ್ತೆಯುದ್ದಕ್ಕೂ ರಸ್ತೆಯ ಬದಿಯಲ್ಲಿ ಇರತಕ್ಕಂತ ಮರಗಳನ್ನ ಮಾರಣ ಹೋಮ ಮಾಡ್ತಾ ಇರೋದೇ ಇದಕ್ಕೆ ಪ್ರಮುಖವಾದಂತ ಬೇಸರದ ಸಂಗತಿ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಚೆನ್ನಮ್ಮ ವೃತ್ತ ಇರಬಹುದು, ಅದೇ ರೀತಿ ಸಂಗೊಳ್ಳಿ ವೃತ್ತದ ಎಡ ಮತ್ತು ಬಲಭಾಗದಲ್ಲಿ ಇರತಕ್ಕಂತ ಮರಗಳನ್ನ ಕಡಿದು ಹಾಕಿರುವಂತದ್ದು. ಒಂದ್ ಕಡೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ, ಆದ್ರೆ ಈ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಮಾಡುವಂತದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಅದೇ ರೀತಿ ಅಧಿಕಾರಿಗಳ ಜವಾಬ್ದಾರಿನೂ ಹೌದು, ಜನಪ್ರತಿನಿಧಿಗಳ ಜವಾಬ್ದಾರಿನೂ ಹೌದು. ಆದ್ರೆ ಈ ಎಲ್ಲ ಏನು ಅಂಶಗಳನ್ನ ಮರೆತು ಈ ನಿಯಮಗಳನ್ನ ಗಾಳಿಗೆ ತೂರಿ ಅಧಿಕಾರಿ ವರ್ಗ ಈ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಈ ಒಂದು ನಗರ ಹೂಬಳ್ಳಿ ನಗರ ಅಂತಾನೆ ಹೆಸರುವಾಸಿಯಾಗಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೂಬಳ್ಳಿಯ ನಗರ ಕಾಂಕ್ರೀಟ್ ಕಾಡಾಗಿ ಮಾರ್ಪಾಡಾಗ್ತಾ ಇರುವಂತದ್ದು ಒಂದ್ ಕಡೆ ಪರಿಸರ ಪ್ರೇಮಿಗಳಲ್ಲಿ, ಅದೇ ರೀತಿ ಸಾರ್ವಜನಿಕರಲ್ಲಿ ಬೇಸರವನ್ನು ಉಂಟು ಮಾಡಿದೆ. ಒಂದ್ ಕಡೆ ಈಗಾಗಲೇ ಈ ಚೆನ್ನಮ್ಮ ವೃತ್ತ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಬಸವವನ ಇರಬಹುದು, ಚೆನ್ನಮ್ಮ ವೃತ್ತ ಇರಬಹುದು, ಸಂಗೊಳ್ಳಿ ವೃತ್ತ ಇರಬಹುದು, ಹೀಗೆ ಬಹುತೇಕ ಭಾಗಗಳಲ್ಲಿ ಈಗಾಗಲೇ 10 ಮರಗಳನ್ನ ಕಡಿಯುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದ್ ಕಡೆ ಈಗಾಗಲೇ ಕಳೆದ ಅಂದ್ರೆ ಮುಂಬರುವ 1-2 ತಿಂಗಳಲ್ಲಿ 100ಕ್ಕೂ ಹೆಚ್ಚು ಮರಗಳನ್ನ ಕಡಿಯುವ ಮೂಲಕ ಮೇಲ್ಸೇತುವೆ ಕಾಮಗಾರಿಗೆ ಈ ಒಂದು ಮರಗಳನ್ನ ಕಡಿಯುವಂತ ನಿಟ್ಟಿನಲ್ಲಿ ಇಲ್ಲಿ ಒಂದು ಯೋಜನೆಯನ್ನ ಹಾಕೊಳ್ಳಲಾಗಿದೆ. ಆದ್ರೆ ಈ ಮರಗಳನ್ನ ಕಡಿಯೋದನ್ನು ಬಿಟ್ಟು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ, ಅದರ ಜೊತೆಗೆ ಒಂದು ಗಿಡವನ್ನ ಕಡಿದ್ರೆ, ಒಂದು ಮರವನ್ನ ಕಡಿದ್ರೆ 10 ಗಿಡಗಳನ್ನ ನೆಡಬೇಕು ಅಂತಕ್ಕಂಥ ನಿಯಮವನ್ನ ಗಾಳಿಗೆ ತೂರಿ ಅಧಿಕಾರಿಗಳು ಈ ವರ್ತನೆ ಮಾಡ್ತಾ ಇರೋದು ನಿಜಕ್ಕೂ
ಪರಿಸರ ಪ್ರೇಮಿಗಳಿಗೆ ಬೇಸರವನ್ನುಂಟು ಮಾಡಿದೆ. ಇನ್ನಾದರೂ ಈ ರೀತಿ ಮರಗಳ ಮಾರಣ ಹೋಮವನ್ನ ಮಾಡಲಾರದೆ ಪರಿಸರ ಸಂರಕ್ಷಣೆಗೆ ಅಧಿಕಾರಿಗಳು ಅದೇ ರೀತಿ ಜನಪ್ರತಿನಿಧಿಗಳು ಮುಂದಾಗ್ತಾರಾ, ಈ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮರಗಳ ಮಾರಣ ಹೋಮವನ್ನೇ ನಡೆಸಲಾಗಿದೆ. ಫ್ಲೈಓವರ್ ನಿರ್ಮಾಣಕ್ಕಾಗಿ ಸುಮಾರು 99 ಮರಗಳನ್ನ ಸರ್ವನಾಶ ಮಾಡಲಾಗಿದೆ. ಈ ಕುರಿತಾಗಿ ಭಾರಿ ಆಕ್ರೋಶವೂ ವ್ಯಕ್ತವಾಗಿದೆ. ಲೈವ್ ವರದಿ ನಮ್ಮ ಪ್ರತಿನಿಧಿ ಇಲ್ಲಿಂದ, ಬನ್ನಿ ನೋಡೋಣ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೆ ಹೂಬಳ್ಳಿ ಅಂತಾನೆ ಹೆಸರನ್ನ ಪಡೆದುಕೊಂಡಿರ್ತಕ್ಕಂಥ, ಬಿರುದನ್ನ ಪಡೆದುಕೊಂಡಿರ್ತಕ್ಕಂಥ ನಗರ. ಆದ್ರೆ ಈ ನಗರದ ಪರಿಸರ ಅಂಧತ್ವ ಏನು, ಪರಿಸರ ಸಂರಕ್ಷಣೆಯೇ ಒಂದು ರೀತಿ ನಾಶ ಆಗ್ತಾ ಇರುವಂತ ಒಂದು ವಾತಾವರಣ ನಮಗೀಗ ಗೋಚರಿಸ್ತಾ ಇದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಪ್ರಮುಖ ವೃತ್ತ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ಒಂದ್ ಕಡೆ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಫ್ಲೈಓವರ್ ಕಾಮಗಾರಿ, ಮೇಲ್ಸೇತುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ನಗರದಾದ್ಯಂತ ರಸ್ತೆಯುದ್ದಕ್ಕೂ ರಸ್ತೆ ಬದಿಯಲ್ಲಿ ಇರತಕ್ಕಂತ ಮರಗಳನ್ನ ಮಾರಣ ಹೋಮ ಮಾಡ್ತಾ ಇರೋದೇ ಇದಕ್ಕೆ ಪ್ರಮುಖವಾದಂತ ಬೇಸರದ ಸಂಗತಿ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಚೆನ್ನಮ್ಮ ವೃತ್ತ ಇರಬಹುದು, ಅದೇ ರೀತಿ ಸಂಗೊಳ್ಳಿ ವೃತ್ತದ ಎಡ ಮತ್ತು ಬಲಭಾಗದಲ್ಲಿ ಇರತಕ್ಕಂತ ಮರಗಳನ್ನ ಕಡಿದು ಹಾಕಿರುವಂತದ್ದು. ಒಂದ್ ಕಡೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ, ಆದ್ರೆ ಈ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಮಾಡುವಂತದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಅದೇ ರೀತಿ ಅಧಿಕಾರಿಗಳ ಜವಾಬ್ದಾರಿನೂ ಹೌದು, ಜನಪ್ರತಿನಿಧಿಗಳ ಜವಾಬ್ದಾರಿನೂ ಹೌದು. ಆದ್ರೆ ಈ ಎಲ್ಲ ಏನು ಅಂಶಗಳನ್ನ ಮರೆತು ಈ ನಿಯಮಗಳನ್ನ ಗಾಳಿಗೆ ತೂರಿ ಅಧಿಕಾರಿ ವರ್ಗ ಈ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಈ ಒಂದು ನಗರ ಹೂಬಳ್ಳಿ ನಗರ ಅಂತಾನೆ ಹೆಸರುವಾಸಿಯಾಗಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೂಬಳ್ಳಿಯ ನಗರ ಕಾಂಕ್ರೀಟ್ ಕಾಡಾಗಿ ಮಾರ್ಪಾಡಾಗ್ತಾ ಇರುವಂತದ್ದು ಒಂದ್ ಕಡೆ ಪರಿಸರ ಪ್ರೇಮಿಗಳಲ್ಲಿ ಅದೇ ರೀತಿ ಸಾರ್ವಜನಿಕರಲ್ಲಿ ಬೇಸರವನ್ನು ಉಂಟು ಮಾಡಿದೆ. ಒಂದ್ ಕಡೆ ಈಗಾಗಲೇ ಈ ಚೆನ್ನಮ್ಮ ವೃತ್ತ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಬಸವವನ ಇರಬಹುದು, ಚೆನ್ನಮ್ಮ ವೃತ್ತ ಇರಬಹುದು, ಸಂಗೊಳ್ಳಿ ವೃತ್ತ ಇರಬಹುದು, ಹೀಗೆ ಬಹುತೇಕ ಭಾಗಗಳಲ್ಲಿ ಈಗಾಗಲೇ 10 ಮರಗಳನ್ನ ಕಡಿಯುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದ್ ಕಡೆ ಈಗಾಗಲೇ ಕಳೆದ ಅಂದ್ರೆ ಮುಂಬರುವ ಒಂದೆರಡು ತಿಂಗಳಲ್ಲಿ 100ಕ್ಕೂ ಹೆಚ್ಚು ಮರಗಳನ್ನ ಕಡಿಯುವ ಮೂಲಕ ಮೇಲ್ಸೇತುವೆ ಕಾಮಗಾರಿಗೆ ಈ ಒಂದು ಮರಗಳನ್ನ ಕಡಿಯುವಂತ ನಿಟ್ಟಿನಲ್ಲಿ ಇಲ್ಲಿ ಒಂದು ಯೋಜನೆಯನ್ನ ಹಾಕೊಳ್ಳಲಾಗಿದೆ. ಆದ್ರೆ ಈ ಮರಗಳನ್ನ ಕಡಿಯುವುದನ್ನು ಬಿಟ್ಟು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ, ಅದರ ಜೊತೆಗೆ ಒಂದು ಗಿಡವನ್ನ ಕಡಿದ್ರೆ, ಒಂದು ಮರವನ್ನ ಕಡಿದ್ರೆ 10 ಗಿಡಗಳನ್ನ ನೆಡಬೇಕು ಅಂತಕ್ಕಂಥ ನಿಯಮವನ್ನ ಗಾಳಿಗೆ ತೂರಿ ಅಧಿಕಾರಿಗಳು ಈ ವರ್ತನೆ ಮಾಡ್ತಾ ಇರೋದು ನಿಜಕ್ಕೂ ಪರಿಸರ ಪ್ರೇಮಿಗಳಿಗೆ ಬೇಸರವನ್ನುಂಟು ಮಾಡಿದೆ. ಇನ್ನಾದರೂ ಈ ರೀತಿ ಮರಗಳ ಮಾರಣ ಹೋಮವನ್ನ ಮಾಡಲಾರದೆ ಪರಿಸರ ಸಂರಕ್ಷಣೆಗೆ ಅಧಿಕಾರಿಗಳು ಅದೇ ರೀತಿ ಜನಪ್ರತಿನಿಧಿಗಳು ಮುಂದಾಗ್ತಾರಾ, ಈ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮರಗಳ ಮಾರಣ ಹೋಮವನ್ನೇ ನಡೆಸಲಾಗಿದೆ. ಫ್ಲೈಓವರ್ ನಿರ್ಮಾಣಕ್ಕಾಗಿ ಸುಮಾರು 99 ಮರಗಳನ್ನ ಸರ್ವನಾಶ ಮಾಡಲಾಗಿದೆ. ಈ ಕುರಿತಾಗಿ ಭಾರಿ ಆಕ್ರೋಶವೂ ವ್ಯಕ್ತವಾಗಿದೆ. ಲೈವ್ ವರದಿ ನಮ್ಮ ಪ್ರತಿನಿಧಿ ಇಲ್ಲಿಂದ, ಬನ್ನಿ ನೋಡೋಣ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೆ ಹೂಬಳ್ಳಿ ಅಂತಾನೆ ಹೆಸರನ್ನ ಪಡೆದುಕೊಂಡಿರ್ತಕ್ಕಂಥ, ಬಿರುದನ್ನ ಪಡೆದುಕೊಂಡಿರ್ತಕ್ಕಂಥ ನಗರ. ಆದ್ರೆ ಈ ನಗರದ ಪರಿಸರ ಅಂಧತ್ವ ಏನು, ಪರಿಸರ ಸಂರಕ್ಷಣೆಯೇ ಒಂದು ರೀತಿ ನಾಶ ಆಗ್ತಾ ಇರುವಂತ ಒಂದು ವಾತಾವರಣ ನಮಗೀಗ ಗೋಚರಿಸ್ತಾ ಇದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ಪ್ರಮುಖ ವೃತ್ತ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿದ್ದೀನಿ. ಒಂದ್ ಕಡೆ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಫ್ಲೈಓವರ್ ಕಾಮಗಾರಿ, ಮೇಲ್ಸೇತುವೆ ಕಾಮಗಾರಿ ಹಿನ್ನೆಲೆಯಲ್ಲಿ ನಗರದಾದ್ಯಂತ ರಸ್ತೆಯುದ್ದಕ್ಕೂ ರಸ್ತೆ ಬದಿಯಲ್ಲಿ ಇರತಕ್ಕಂತ ಮರಗಳನ್ನ ಮಾರಣ ಹೋಮ ಮಾಡ್ತಾ ಇರೋದೇ ಇದಕ್ಕೆ ಪ್ರಮುಖವಾದಂತ ಬೇಸರದ ಸಂಗತಿ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಚೆನ್ನಮ್ಮ ವೃತ್ತ ಇರಬಹುದು, ಅದೇ ರೀತಿ ಸಂಗೊಳ್ಳಿ ವೃತ್ತದ ಎಡ ಮತ್ತು ಬಲಭಾಗದಲ್ಲಿ ಇರತಕ್ಕಂತ ಮರಗಳನ್ನ ಕಡಿದು ಹಾಕಿರುವಂತದ್ದು. ಒಂದ್ ಕಡೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ, ಆದ್ರೆ ಈ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಮಾಡುವಂತದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಅದೇ ರೀತಿ ಅಧಿಕಾರಿಗಳ ಜವಾಬ್ದಾರಿನೂ ಹೌದು, ಜನಪ್ರತಿನಿಧಿಗಳ ಜವಾಬ್ದಾರಿನೂ ಹೌದು. ಆದ್ರೆ ಈ ಎಲ್ಲ ಏನು ಅಂಶಗಳನ್ನ ಮರೆತು ಈ ನಿಯಮಗಳನ್ನ ಗಾಳಿಗೆ ತೂರಿ ಅಧಿಕಾರಿ ವರ್ಗ ಈ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಈ ಒಂದು ನಗರ ಹೂಬಳ್ಳಿ ನಗರ ಅಂತಾನೆ ಹೆಸರುವಾಸಿಯಾಗಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೂಬಳ್ಳಿಯ ನಗರ ಕಾಂಕ್ರೀಟ್ ಕಾಡಾಗಿ ಮಾರ್ಪಾಡಾಗ್ತಾ ಇರುವಂತದ್ದು ಒಂದ್ ಕಡೆ ಪರಿಸರ ಪ್ರೇಮಿಗಳಲ್ಲಿ ಅದೇ ರೀತಿ ಸಾರ್ವಜನಿಕರಲ್ಲಿ ಬೇಸರವನ್ನು ಉಂಟು ಮಾಡಿದೆ. ಒಂದ್ ಕಡೆ ಈಗಾಗಲೇ ಈ ಚೆನ್ನಮ್ಮ ವೃತ್ತ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಬಸವವನ ಇರಬಹುದು, ಚೆನ್ನಮ್ಮ ವೃತ್ತ ಇರಬಹುದು, ಸಂಗೊಳ್ಳಿ ವೃತ್ತ ಇರಬಹುದು, ಹೀಗೆ ಬಹುತೇಕ ಭಾಗಗಳಲ್ಲಿ ಈಗಾಗಲೇ 10 ಮರಗಳನ್ನ ಕಡಿಯುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದ್ ಕಡೆ ಈಗಾಗಲೇ ಕಳೆದ ಅಂದ್ರೆ ಮುಂಬರುವ ಒಂದೆರಡು ತಿಂಗಳಲ್ಲಿ 100ಕ್ಕೂ ಹೆಚ್ಚು ಮರಗಳನ್ನ ಕಡಿಯುವ ಮೂಲಕ ಮೇಲ್ಸೇತುವೆ ಕಾಮಗಾರಿಗೆ ಈ ಒಂದು ಮರಗಳನ್ನ ಕಡಿಯುವಂತ ನಿಟ್ಟಿನಲ್ಲಿ ಇಲ್ಲಿ ಒಂದು ಯೋಜನೆಯನ್ನ ಹಾಕೊಳ್ಳಲಾಗಿದೆ. ಆದ್ರೆ ಈ ಮರಗಳನ್ನ ಕಡಿಯೋದನ್ನು ಬಿಟ್ಟು ಏನು
ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ. ಅದರ ಜೊತೆಗೆ ಒಂದು ಗಿಡವನ್ನ ಕಡಿದ್ರೆ, ಒಂದು ಮರವನ್ನ ಕಡಿದ್ರೆ 10 ಗಿಡಗಳನ್ನ ನೆಡಬೇಕು ಅಂತಕ್ಕಂಥ ನಿಯಮವನ್ನ ಗಾಳಿಗೆ ತೂರಿ ಅಧಿಕಾರಿಗಳು ಈ ವರ್ತನೆ ಮಾಡ್ತಾ ಇರೋದು ನಿಜಕ್ಕೂ ಪರಿಸರ ಪ್ರೇಮಿಗಳಿಗೆ ಬೇಸರವನ್ನುಂಟು ಮಾಡಿದೆ. ಇನ್ನಾದರೂ ಈ ರೀತಿ ಮರಗಳ ಮಾರಣ ಹೋಮವನ್ನ ಮಾಡಲಾರದೆ ಪರಿಸರ ಸಂರಕ್ಷಣೆಗೆ ಅಧಿಕಾರಿಗಳು ಅದೇ ರೀತಿ ಜನಪ್ರತಿನಿಧಿಗಳು ಮುಂದಾಗ್ತಾರಾ, ಈ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.